ಇತ್ತೀಚೆಗೆ ದೊಡ್ಡಬಳ್ಳಾಪುರದ ಸಮೀಪದಲ್ಲಿ ಮಾನ್ಯ ಪ್ರಥಮ್ ಅವರು ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟಿರ್ತಾರೆ. ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ರೌಡಿಗಳು ಪುಂಡಗಳು ಅವರಿಗೆ ಡ್ರ್ಯಾಗನ್ನು ಮಾರಕಾಸ್ತ್ರಗಳಿಂದ ಬೆದರಿಸಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಮಾನ್ಯ ವಕೀಲರಾದ ಜಗದೀಶ್ ರವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾರೆ. ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಸಾಮಾಜಿಕ ಜಾಲತಾಣ ಇರೋದೇ ಅದಕ್ಕೋಸ್ಕರ. ಆದರೆ ದೊಡ್ಡಬಳ್ಳಾಪುರ ಹೆಸರನ್ನು ಬಳಸಿ ದೊಡ್ಡಬಳ್ಳಾಪುರದಲ್ಲಿ ರೌಡಿಸಮ್ ಆಗಿದೆ, ಒಬ್ಬ ಸೆಲೆಬ್ರಿಟಿಗೆ ಪೊಲೀಸ್ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ. ಅಂದರೆ ಸಾಮಾನ್ಯ ಜನಗಳ ಸ್ಥಿತಿ ಏನು ಅಂತಂದರೆ, ಅವರ ಆ ಮಾತಿನ ದಾಟಿಯಲ್ಲಿ ದೊಡ್ಡಬಳ್ಳಾಪುರ ಪೊಲೀಸು ವೈಫಲ್ಯ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ನಾವು ದೊಡ್ಡಬಳ್ಳಾಪುರ ಪೊಲೀಸರು ಇಡೀ ರಾಜ್ಯಕ್ಕೆ ಮಾದರಿ. ಕಾರಣ, ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಸಹ ಯಾವುದೇ ಜಾತಿ ಕಲಹಗಳಾಗಲಿ, ಕೋಮುಗಲಭೆಗಳಾಗಲಿ, ಫ್ಯಾನ್ಸ್ ವಾರ್ಗಳಾಗಲಿ ಯಾವುದಿಲ್ಲ. ಉದಾಹರಣೆಗೆ ದೊಡ್ಡಬಳ್ಳಾಪುರ ಇವತ್ತು 16 ಅಭಿಮಾನಿಗಳ ಸಂಘಗಳಿರ್ಬೋದು, 16 ರಕ್ಷಣಾ ವೇದಿಕೆಗಳನ್ನಂಥವು ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೂ ಸಂಘ ಇರ್ಬೋದು. ಯಾವುದೇ ಸಂಘ ಇದ್ರೂ ಮೂಲ ಇಲ್ಲಿ ಗಟ್ಟಿಯಾಗಿ ಕಟ್ಟಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತೇಳಿ. ನಾನು ಅಲ್ಲಿಂದಾನೇ ಬಂದಿರತಕ್ಕಂಥವ್ರು. ಇದ್ರೂ ಸಹ ನಾವು ಅಭಿಮಾನಿಗಳ ಸಂಘ ಆಗಿ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ಗೆ ಹೋಗಿ ಟಿಕೆಟ್ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಪಿಕ್ಚರ್ ನೋಡಿದ್ದೀವಿ, ಶಂಕರ್ನಾಗ್ ಪಿಕ್ಚರ್ ನೋಡಿದ್ದೀವಿ, ಪ್ರಭಾಕರ್ ಪಿಕ್ಚರ್ ನೋಡಿದ್ದೀವಿ, ಅಂಬರೀಷ್ ಪಿಕ್ಚರ್ ನೋಡಿದ್ದೀವಿ. ಅಂದರೆ ಒಬ್ಬ ಕಲಾವಿದನ್ನ ಗೌರವಿಸ್ತಿದ್ವಿ. ಅದರಲ್ಲಿ ನಮ್ಮ ಇಚ್ಛಾಪಟ್ಟಂಥ ಕಲಾವಿದರಿಗೆ ಅಭಿಮಾನಿಗಳಾಗಿದ್ವಿ. ಆದರೆ ಈ ರೀತಿ ಹುಚ್ಚಾಭಿಮಾನಗಳಿಟ್ಕೊಂಡು ಏನೇನೋ ಮಾಡಿಕೊಂಡು ಯಾವುದ್ಯಾವುದೋ ಹೆಸರುಗಳು ಹೇಳ್ಕೊಂಡು ಇವತ್ತು ಯಾವುದೋ ಹಂತಕ್ಕೆ ದೊಡ್ಡಬಳ್ಳಾಪುರದ ಹೆಸರನ್ನ ತಗೊಂಡು ಹೋಗ್ತಕ್ಕಂಥದ್ದು ನಮಗೆ ಇಷ್ಟ ಇಲ್ಲ. ಮಾನ್ಯ ವಕೀಲರು ಜಗದೀಶ್ ಅವರು ಸರಿಯಾಗಿ ಹೇಳಿದ್ದಾರೆ, ಪ್ರಥಮ್ ಈ ಥರ ಅಲ್ಲೇ ಆಗಿದ್ರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ. ಅಭಿನಂದಿಸ್ತೀವಿ, ಜಗದೀಶ್ ಅವ್ರಿಗೆ ಅಭಿನಂದಿಸ್ತೀವಿ. ಯಾಕೆಂದರೆ ಇವತ್ತು ಅವರು ಹೇಳಿರೋದು ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ ಅಂತೇಳಿ ಹೇಳಿರ್ಬೋದು. ಆದರೆ ಜಗದೀಶ್ ಅವರೇ ತಮಗೊಂದು ತಿಳಿ ಹೇಳ್ತೇನೆ, ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಕ್ಕಂಥವ್ರು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನು ಇದನ್ನು ಮಾಡಿ ಇದೇ ದಿನ ಕಾರ್ಯಕ್ರಮ ಆಗ್ತಾ ಇದೆ, ಇಂಥವ್ರು ಬರ್ತಾರೆ ಅಂತೇಳಿ ಪೊಲೀಸಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅಲ್ಲಿ ಬಂದೋಬಸ್ತ್ ತಗೊಂತಕ್ಕಂಥದ್ದು. ಅಕಸ್ಮಾತ್ ಯಾವುದೋ ಒಂದು ಮನೆ, ನಾನು ಅಭಿಮಾನಿ, ಡಿ ಬಾಸ್ ಅಭಿಮಾನಿನೋ, ದರ್ಶನ್ ಅಭಿಮಾನಿನೋ, ಆಮೇಲೆ ಯಶ್ ಅಭಿಮಾನಿನೋ, ಇನ್ನೊಬ್ಬರಾಗಿರ್ತೀನಿ, ನಮ್ಮ ಮನೆಗೆ ಖಾಸಗಿಯಾಗಿ ಭೇಟಿ ಕೊಡ್ತಾರಂಥ ಸಂದರ್ಭದಲ್ಲಿ ಈ ಥರ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನಾದ್ರು ಕೊಡಬೇಕು, ಅಥವಾ ಅವರು ಇಂಥವ್ರು ಬರ್ತಿದ್ದೀನಿ ಅಂತಕ್ಕಂಥ ಮೆಸೇಜು ಬರ್ತಕ್ಕಂಥ ಸೆಲೆಬ್ರಿಟಿಗಳಾಗಲಿ ಕೊಡಬೇಕು. ಇದೇನು ಇಲ್ಲದೇನೆ ಪೊಲೀಸ್ನವ್ರನ್ನ ರಾಜ್ಯ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಏನು ಮಾಡ್ತಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ದಯವಿಟ್ಟು ಯೋಚನೆ ಮಾಡಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ನೀವು ಗ್ರಾಮಾಂತರ ಠಾಣೆಯಲ್ಲಿ ಇದ್ದಾರೆ ಸಾದಿಕ್ ಪಾಷಾ ಅವರು ಬಂದ ಮೇಲೆ ಸುಟ್ಟಾಕಿ ಕೆರೆಯಲ್ಲಿ ಊತಿಕ್ಕಿದ್ದ ಎಣನ ಆಚೆ ತೆಗೆದಿದ್ದಾರೆ. ಚೈನ್ಗಳು ಕಿತ್ಕೊಂಡೋಗಿರೋ ಚೈನ್ಗಳು ಎಷ್ಟೋ ಓಡಿಸ್ಕೊಳ್ಳೋರು ಸಿಕ್ಕದೇ ಇಲ್ಲ. ಅಜ್ಜಿ ಚೈನ್ ಹುಡುಕಿರೋದನ್ನ ಅಜ್ಜಿ ಚೈನ್ ಹುಡುಕಿ ಕೊಟ್ಟಿದ್ದಾರೆ. ಆ ಥರ ಹೇಳ್ತಾ ಹೋದ್ರೆ ಅವ್ರು ಬಂದಿರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ, ತಿಂಗಳುಗಳಲ್ಲಿ ಸಾಕಷ್ಟು ಇದೆ. ಹಂಗಾಗಿ ನಮ್ಮಲ್ಲಿ ಪೊಲೀಸ್ ವೈಫಲ್ಯನೂ ಇಲ್ಲ. ಆಮೇಲೆ ಸೆಲೆಬ್ರಿಟಿ, ನೀವು ಅಂದ್ಕೊಂಡಿಲ್ಲ ಸೆಲೆಬ್ರಿಟಿ ಅಂದರೆ ಯಾವುದೋ ಒಂದು ಶೋಗಳಲ್ಲೋ ಇಲ್ಲೋ ಮತ್ತೊಂದು ಗೆದ್ದು ಬಂದವರಲ್ಲ. ದೊಡ್ಡಬಳ್ಳಾಪುರ ಜನತೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು KCN ಗೌಡ್ರ ಮನೆಗೆ ಎಲ್ಲ ಎಷ್ಟು ಸರಿ ಅವಾಗ ಬಂದೋಗಿದ್ದಾರೆ. ಅವ್ರು ಬಂದೋಗಿರೋದು ಹೆಂಗೆ ಇತ್ತು ಅಂದರೆ, ಎಲ್ಲೋ ಬಂದು ಗೌರವ ಹೋಗೋಂಥವ್ರು ಗೌರವ ಇತ್ತು. ಅಂದರೆ ಅಂಥವ್ರ ಜೊತೆಲಿ ಬೆಳೆದಿರ್ತಕ್ಕಂಥ ಊರು, ಅಂಥವ್ರನ್ನ ಇದು ಮಾಡಿರೋಂಥದ್ದು ದೊಡ್ಡಬಳ್ಳಾಪುರ ಜನತೆನೇ ಸೆಲೆಬ್ರಿಟಿ. ಹಂಗಾಗಿ ರಕ್ಷಣೆ ಕೊಡೋ ವಿಚಾರ ಅವ್ರಿಗೊಂದು ನಮಗೊಂದು ಅಂತಿಲ್ಲ. ನಾವೆಲ್ಲ ಇವತ್ತು ಇಷ್ಟಿದ್ದೀವಿ, ಪೊಲೀಸ್ ಇಲಾಖೆ ರಕ್ಷಣೆ ಇದೆ, ಹಂಗಾಗಿ ಯಾವುದೇ ಇಲ್ದಂಗೆ ಇದ್ದೀವಿ. ಹಂಗಾಗಿ ಪೊಲೀಸ್ ಇಲಾಖೆಯನ್ನು ದಯವಿಟ್ಟು ಬ್ಲೇಮ್ ಮಾಡಬಾರ್ದು. ಕೊನೆಗೆ ನಾನು ನೋಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀ ಹರಿದಾಡ್ತಿತ್ತು. ಮೊನ್ನೆ ಜಗದೀಶ್ ಅವರು ಅಭಿನಂದನೆ ಅರ್ಹರು ಈ ವಿಚಾರ ಆಚೆ ತಂದಿದ್ದಕ್ಕೆ ಅವ್ರಿಗೆ ನಾವು ಸಂಘಟನೆಯಿಂದ ಅಭಿನಂದಿಸ್ತೇವೆ. ಅದೇ ರೀತಿ ಮಾನ್ಯ ಪ್ರಥಮ್ ಅವರೇ ಎಲ್ಲೋ ಕೂತ್ಕೊಂಡು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ನೀವು ಬೈಕೊಂಡು ತಿರ್ಗೋ ಬದಲು, ಅದು ಯಾರ ಅಭಿಮಾನಿ ಆಗಲಿ, ಇನ್ನೊಬ್ಬರ ಅಭಿಮಾನಿನೋ ನಿಂಗೆ ಯಾರು ಡ್ರಾಗನ್ ನಿಕ್ಕಿದ್ರೋ ಕಾನೂನಿಗೆ ಗೌರವ ಕೊಡ್ತೀರಲ್ವಾ? ಪ್ರತಿಯೊಬ್ಬರು ಇವತ್ತು ನಾವು ಅಂಬೇಡ್ಕರ್ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಕಾನೂನು ಅಡಿಯಲ್ಲಿ ನಾವು ಬದುಕ್ತಿದ್ದೀವಲ್ವಾ? ಏನಾದಾಗ ಆ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರು ಆದರೂ ಕೊಡಬೇಕು. ಕೊಟ್ಟು ನೀವು ಹೋಗ್ದಿಲ್ಲದ್ದು ಮೊದಲೇ ತಪ್ಪು. ಎರಡನೇದು, ಒಂದು ವಾರ ಆದರೂ ಸಹ ತಾವು ದೂರು ಕೊಡಲ್ಲ. ಪೊಲೀಸರು ಏನು ಮಾಡ್ಬೇಕು ಸ್ವಾಮಿ? ಫೋನ್ ಮಾಡಿ ನಿಮ್ಮ ಮನೆಗಳಿಂದ ಅದೊಂದೇ ಕೆಲಸ, ಪೊಲೀಸ್ನವ್ರಿಗೆ ಬೇರೆ ಕೆಲಸ ಇಲ್ವಾ? ಹಂಗಾಗಿ ನೋಡಿದ್ವಿ 4-5 ದಿನ ಯಾವುದೇ ರೀತಿ ಆಗದಿದ್ದ ಸಂದರ್ಭದಲ್ಲಿ ನಾವು ನಮ್ಮ DYSP ಸಾಹೇಬ್ರಿಗೂ ಒಂದು ಮನವಿ ಪತ್ರ, ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವ್ರಿಗೂ ಸಹ ಮನವಿ ಪತ್ರ ಕೊಟ್ಟು ದಯವಿಟ್ಟು ಸುಮ್ಮ ಕೊಟ್ಟು ಕೇಸ್ ದಾಖಲಿಸ್ಕೊಳ್ಳಿ. ಅದು ಆಗಿಲ್ಲ ಅಂತಂದರೆ ನಾವು ಸಂಘಟನೆಯಿಂದ ಕಂಪ್ಲೇಂಟ್ ಕೊಡ್ತೀವಿ ಅಂತಂದ ಮೇಲೆ ಇವತ್ತು ಮಾನ್ಯ ಪ್ರಥಮ್ ಅವರು ಬಂದು
SP ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಟಿ ವಿ ಚಾನೆಲ್ಗಳಿಂದ ತಿಳಿದುಪಟ್ಟಿರ್ತೇವೆ. ಈಗ ಸಂಪೂರ್ಣ ತನಿಖೆ ಆಗಲಿ, ಯಾರು ಅಲ್ಲಿ ಬಂದಿದ್ರು, ಯಾರು ಕರೆಸಿದ್ರು, ಯಾರು ಫ್ಯಾನ್ಸು, ಯಾರು, ಆಮೇಲೆ ಇನ್ನೊಂದು ಹೆಸರು ಬರುತ್ತೆ ರಕ್ಷಕ್ ಬುಲೆಟ್ ಅಂತೇಳಿ. ಆ ಹುಡುಗ ಇತ್ತೀಚೆಗೆ ಬುಲೆಟ್ ಪ್ರಕಾಶ್ ಅವರು ಭಾಳ ಕಷ್ಟದಿಂದ ಬಂದು ಹಿನ್ನೆಲೆ ಇಲ್ಲದೆ ಬಂದಿರತಕ್ಕಂಥವ್ರು, ಬೆಳೆದ್ರು, ಏನೋ ಅವರು ಆರೋಗ್ಯ ಸಮಸ್ಯೆ ಇದ್ದವು ಅಂಥವ್ರು ಹುಡುಗ ಒಬ್ಬ ಇವತ್ತು ಬೆಳಕಿಗೆ ಬರ್ತಾ ಇದ್ದಾನೆ. ಅವನ ಹೆಸರು ತಳಕಾಗ್ತಕ್ಕಂಥದ್ದು ಆಗಬಾರ್ದು. ಅಕಸ್ಮಾತ್ ಅವನು ತಪ್ಪಿದ್ರೆ ಕಾನೂನು ಕ್ರಮ ಯಾರ ಮೇಲಾರು ಆಗಲಿ, ಕಾನೂನು ಕ್ರಮಗಳಾಗಲಿ, ದೊಡ್ಡಬಳ್ಳಾಪುರಕ್ಕೆ ಅಂಟಿರ್ತಕ್ಕಂಥ ಕಳಂಕವನ್ನು ದೊಡ್ಡಬಳ್ಳಾಪುರದ ರೌಡಿಸಮ್ಮು, ದೊಡ್ಡಬಳ್ಳಾಪುರದ ರೌಡಿಗಳೇ ಇಲ್ಲ. ಯಾಕೆಂದರೆ ರೌಡಿಗಳನ್ನ ಎತ್ತಿರ್ತಕ್ಕಂಥ ತಂದೆನೇ ಇಲ್ಲ. ದೊಡ್ಡಬಳ್ಳಾಪುರದ ರೌಡಿ ಶೀಟಲ್ಲಿ ಕೆಲವರು ಇರ್ಬೋದು, ಬಟ್ ಯಾರು ಆ ಮಟ್ಟಕ್ಕಲ್ಲ. ಪೊಲೀಸರು ಸಣ್ಣ ಪುಟ್ಟದಲ್ಲೇ ಅವ್ರನ್ನಲ್ಲಿ ಇದಾಗಿ ಮಾಡೋಂಥ ಇರ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಇವತ್ತು ತನಕ ರೌಡಿಸಮ್ ಆಗಲಿ, ಮತ್ತೊಂದಾಗಲಿ, ಇದೊಂದಾಗಲಿ ಇಲ್ಲ. ಶಾಂತಿಪ್ರಿಯ ನಾಡು, ಕೋಮು ಸೌಹಾರ್ದತೆ, ಜಾತೀಯತೆ ಯಾವುದೂ ಇಲ್ಲದೇನೆ. ಆಮೇಲೆ ಎಲ್ಲ ಕಲಾವಿದರುಗಳು, ಪ್ರಥಮ ಅವ್ರ ಪಿಕ್ಚರ್ ಚೆನ್ನಾಗಿದೆ, ಪ್ರಥಮರು ಗೌರವಿಸ್ತೇವೆ. ದರ್ಶನ್ ಪಿಕ್ಚರ್ ಬಂದು ದರ್ಶನ್ ಗೌರವಿಸ್ತೀವಿ. ಆ ಥರ ಅಭಿಮಾನಿಗಳ ಸಂಘಗಳಿದೆ. ಬಟ್ ನಮ್ಮಲ್ಲಿ ಹೋಗಿ ಡ್ರಾಗನ್ ವಿಕ್ರಾಂತ ಸಂಘದ ಕಾರ್ಯಕರ್ತರು ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ಅಭಿಮಾನಿಗಳ ಸಂಘದ ನಾನು ಹೇಳ್ತೀನಿ, ನಮ್ಮವರು ಹೋಗಿರಲ್ಲ. ನೀವೆಲ್ಲೆಲ್ಲೋ ಮಾಡ್ಕೊಂಡು ಎಲ್ಲೆಲ್ಲಿರೋ ಬಾಡಿಗೆಯವ್ರು ಕರ್ಕೊಂಬಂದು ಎಲ್ಲೋ ಏನೋ ಮಾಡ್ಕೊಂಡಿದ್ರೆ ಅದು ದೊಡ್ಡಬಳ್ಳಾಪುರ ನಗರ ಆಗಿರ್ಬೋದು, ಜನತೆ ಆಗ್ಬೋದು, ದೊಡ್ಡಬಳ್ಳಾಪುರ ಹೆಸರು ಅಥವಾ ದೊಡ್ಡಬಳ್ಳಾಪುರ ಪೊಲೀಸ್ ಆಗಲಿ, ರಾಜ್ಯ ಪೊಲೀಸ್ ಆಗಲಿ ಹೆಸರು ಹೇಳಬಾರ್ದು. ಇದ್ರ ಬಗ್ಗೆ ನಮ್ಮ ಕುಲಂಕುಷವಾಗಿ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆ ಬಹಿರಂಗವಾಗಿ ಜನಕ್ಕೂ ಗೊತ್ತಾಗೋ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆಲ್ಲರೂ ರುಚಿ ಮೂಡಿಸೋ ಅಂತಾರೆ. ಇನ್ನೊಂದ್ಸರಿ ಈ ಥರ ಸುಳ್ಳು ಇನ್ನೊಂದು ನನಗೆ ಅನಿಸುತ್ತೆ, ಎಲ್ಲ ಪ್ರಚಾರಕ್ಕೋಸ್ಕರ ಅವರು ಮಾತಾಡ್ತಾರೆ ಪಿಕ್ಚರ್ಗಳಿಗೆ ಅಂತೇಳಿ. ಅದನ್ನು ನಮ್ಮ ಊರಿನ ಹೆಸರನ್ನ ಬಳಸ್ಕೊಂಡು ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತಾ, ಈ ಒಂದು ತನಿಖೆಗೆ ದಯವಿಟ್ಟು ಏನು ಮಾನ್ಯ ಲಾಯರು ಹೇಳ್ತೀರಾ, ಪ್ರಥಮ್ ಸಹಕರಿಸಿ. ನೀವು ಯಾರು ಇವತ್ತು ಹಂಗಂದ್ರೆ ಒಬ್ಬೊಬ್ರು ಓಡಾಡ್ತೀವಿ, ಯಾರು ಬೆದರುತ್ತಾರೋ. ಪೊಲೀಸು ಇದ್ರ ಮುಂದೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳ್ತೀರಿ, SP ಆಫೀಸ್ ಮುಂದೆ ಯಾಕೆ ಕೂತ್ಕೊಂತೀರ ಸ್ವಾಮಿ? ನಿಮ್ಗೆ ದರ್ಶನಿಂದ ಬೆದರಿಕೆ ದರ್ಶನ್ ಮನೆ ಮುಂದೆ ಕೂತ್ಕೊಳ್ಳಿ, ನನ್ನ ಮೇಲೆ ಬೆದರಿಕೆ ನನ್ನ ಮನೆ ಮುಂದೆ ಕೂತ್ಕೊಳ್ಳಿ, ಇನ್ನೊಬ್ಬರಿಂದ ಹೋಗಿ ಪೊಲೀಸ್ನವರು ಮುಂದೆ ಯಾಕೆ ಕೂತ್ಕೊಂತೀರಾ? ಪೊಲೀಸರು ದರ್ಶನ ಕರ್ಕೊಂಡು ಕ್ಷಮೆ ಕೇಳು ಅಂತ ಹೇಳೋಕ್ಕಾಗುತ್ತಾ? ಇವೆಲ್ಲ ಪೊಲೀಸ್ನವ್ರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು, ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ಅವ್ರಿಗೆ ಅದು ಸಾಕಷ್ಟು ಕೆಲಸಗಳಿದೆ, ಹಗಲು ರಾತ್ರಿ ನಮ್ಮನ್ನೆಲ್ಲ ಕಾಯಬೇಕಾಗಿದೆ. ಕಂಪ್ಲೇಂಟ್ ಕೊಡಿ, ಕಾನೂನು ರೀತಿಯಲ್ಲಿ ಕ್ರಮ ತಗೊತಾರೆ, ನಂಬಿಕೆ ಇಡಿ. ಪೊಲೀಸ್ ಇಲಾಖೆ ಏನು ಬೇರೆ ಥರ ಅಲ್ಲ, ನಮ್ಮ ಕರ್ನಾಟಕ ಪೊಲೀಸು, ಅದ್ರಲ್ಲಿ ದೊಡ್ಡಬಳ್ಳಾಪುರ ಗ್ರಾಮದ SP ಬಾಬಾ ಅವರು ದಕ್ಷ ಅಧಿಕಾರಿ ಇದ್ದಾರೆ. ಅವರೆಲ್ಲ ಸಿಟಿಲೆಲ್ಲ ಕೆಲಸ ಮಾಡಿ ಬಂದಿರ್ತಕ್ಕಂಥವ್ರು, ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಅವ್ರು ನಂಬಿಕೆ ಇಡಿ. ಯಾವ ಫ್ಯಾನು ಯಾರು ಮಾಡಿದ್ರು ತಪ್ಪು, ಯಾರಿಗೂ ಏನು ಬಿಡೋತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾವುದೇ ರೂಢಿಗಳಾಗಿರ್ಬೋದು ಅದನ್ನು ತಂದು ದೊಡ್ಡಬಳ್ಳಾಪುರಕ್ಕೆ ದಯವಿಟ್ಟು ಕಳಂಕ ಅಂಟಿಸ್ಬೇಡಿ ಅಂತೇಳಿ ದರ್ಶನ್ ಅಭಿಮಾನಿಗಳಲ್ಲೂ ಮನವಿ ಮಾಡ್ತೇನೆ. ಎಲ್ಲ ಯಾರು ಪ್ರಥಮು ಇದೊಂದು ಲಾಯರ್ ಜಗದೀಶ್ ಅವರು ತಾವಾರು ಮಾಧ್ಯಮಗಳಲ್ಲಿ ದೊಡ್ಡಬಳ್ಳಾಪುರ ಅಂತ ಅಷ್ಟೊಂದು ಬಿಂಬಿಸಬಾರ್ದು, ಪೊಲೀಸ್ ಇಲಾಖೆ ಕರ್ಕೊಂಡು ಪ್ರಥಮ ಕುಂಡಿಸ್ಬೇಕಾಗಿತ್ತು. ತಾವು ಸಹ ಅಭಿನಂದನರು ಈ ಒಂದು ವಿಚಾರದಲ್ಲಿ ಅಂತೇಳಿ ಜಗದೀಶ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಆಮೇಲೆ ಪ್ರಥಮ್ ಅವರು ದೂರು ಕೊಟ್ಟು ಸಂಪೂರ್ಣ ಸಹಕರಿಸಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಇರಬೇಕು. ದೊಡ್ಡಬಳ್ಳಾಪುರ ಹೆಸರು ಕಳಂತಕ್ಕಂಥ ಕೆಲಸ ಯಾವುದೇ ನಟರಾಗಿರ್ಬೋದು ಅದು ಇವರ ಮಾಡಬಾರ್ದು. ಇಲ್ಲಿ ಎಲ್ಲ ನಟರುಗಳನ್ನು ಕಲಾವಿದರ ಬೀಡು, ಕಲಾವಿದರನ್ನ ಇದು ಮಾಡ್ತಕ್ಕಂಥ ನೂರಾರು ಸಂಘಟನೆಗಳು. ಕನ್ನಡ ಅಂದರೆ ದೊಡ್ಡಬಳ್ಳಾಪುರ, ಬೆಂಗಳೂರ ಹೋರಾಟಕ್ಕೆ ಹೋಗಬೇಕು ದೊಡ್ಡಬಳ್ಳಾಪುರ ಅಂತ ಇದ್ದಂಥದ್ದು ಇವತ್ತು ಹಂಗೆ ಇದ್ದೀವಿ. ಹಂಗಾಗಿ ಈ ಊರಿನ ಹೆಸರುಗಳನ್ನ ದಯವಿಟ್ಟು ಯಾರೂ ಸಹ ದುರುಪಯೋಗ ಪಡಿಸ್ಕೊಂಬೇಡಿ ಅಂತ ಹೇಳಿ ಮನವಿ ಮಾಡ್ತೇನೆ. ಕನ್ನಡಿಗರ ಕನ್ನಡ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಯಾರಿಗೆ ಅನ್ಯಾಯ ಆಗಿರಲಿ, ದರ್ಶನ್ ಅವರು ಆಗಿರ್ಬೋದು, ಪ್ರಥಮ್ ಆಗಿರ್ಬೋದು, ಯಶ್ ನಿಮ್ಮ ಜೊತೆ ಇರ್ತೀವಿ, ಆದರೆ ನಮ್ಮೂರನ್ನ ಗೌರವಿಸ್ಲಿ ಅಂತ ಹೇಳ್ತೀನಿ. ಇನ್ನು ಮುಂದೆ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಈ ಒಂದು ನಮ್ಮ ಸಾಧನೆ ಸುದ್ದಿ ಚಾನಲ್ ಮುಖಾಂತರವಾಗಿ ಎಲ್ಲರಿಗೂ ಮನವಿ ಮಾಡ್ತೀನಿ.